ಎಲ್ಲರಿಗೂ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ಇನ್ನೊಂದ್ಸಲ ಹೇಳ್ತಿದ್ದೀನಿ. ಹ್ಮ್ ಇವಾಗ ಇದು ನೋಡ್ಕೊಳ್ಳಿ. ಇದು ಫೋರ್ತ್ ಟೈಮ್ ವೇಟ್ ಮಾಡ್ತಿದ್ದೀನಿ. ಸುಮ್ಮನೆ ಡಿಸ್ಟರ್ಬ್ ಆಗ್ತಾ ಇರುತ್ತೆ. ಇದು 4 ಕ್ವಶನ್ಸ್ ಇರ್ತವೆ. 4 ಕ್ವಶನ್ಸ್ ಅಲ್ಲಿ ನಿಮ್ಗೆ PCL ಮಾಡಿದ್ರೆ 80 ಮಾರ್ಕ್ಸ್ ಸಿಗುತ್ತೆ ಆಯ್ತಾ. ನೀವು ಕೈಲಿ ಬಿಡಿಸಿದ್ರೆ 20 ಮಾರ್ಕ್ಸ್ ಅಷ್ಟೇ ಸಿಗುತ್ತೆ ಆಯ್ತಾ. ನೋಡ್ಕೊಳ್ಳಿ, ನೀವು PC ಡ್ರಾ ಮಾಡಕ್ ಜಾಸ್ತಿ ಟ್ರೈ ಮಾಡಿ ಆಯ್ತಾ. ಮಾಡೇ ಮಾಡ್ತೀರಾ ನಂಗೆ ಗೊತ್ತು ಆಯ್ತಾ. ಪ್ರಾಪರ್ಟೀಸ್ ಆಫ್ ಸ್ಕೆಚಿಂಗ್ ಇದು ಕೈಯಲ್ಲಿ ಬರೀಬೇಕು. ಗ್ರಾಫ್ ಒಬ್ಬೊಬ್ರು ಎಕ್ಸ್ಟರ್ನಲ್ಸ್ ಹೇಳ್ತಾರೆ ಲೈನ್ಸ್ ಅಕ್ಯುರೇಟ್ ಲೈನ್ಸ್ ಬೇಕು ಅಂತ. ಇನ್ನೊಬ್ರು ರಫ್ ಡಯಾಗ್ರಾಮ್ಸ್ ಹೇಳ್ತಾರೆ. ನಾನು ನೋಡಿರೋ ಪ್ರಕಾರ ಎಲ್ಲ ರಫ್ ಡಯಾಗ್ರಾಮ್ಸ್ ಹೇಳಿದ್ದಾರೆ ಆಯ್ತಾ. ನೀವು ಬರೆಯೋದಲ್ಲಿ ನೀಟಾಗಿ ಬರೀರಿ ಹೇಳ್ತಿದೀನಿ. ಬರೆಯೋದಾಗ ನೀಟಾಗಿ ಬರೀರಿ. ಮತ್ತೆ ಇದು ಮಾಡೋವಾಗ ಸ್ವಲ್ಪ ಆ ಕಡೆ ಈ ಕಡೆ ಲೈನ್ಸ್ ನೋಡಿ. ಪಾಯಿಂಟ್ ಟು ಪಾಯಿಂಟ್ ಇತ್ತು ಅನ್ಕೊಳ್ಳಿ, ಇಲ್ಲಿ ಬರುತ್ತೆ. ನೀವು ಬೇಕು ಅಂತ ಇಲ್ಲೇ ತೆಗೆದು ಕೂತ್ಕೊಂಡು ಬಿಟ್ಟು ಹಿಂಗ್ ಹಾಕಿ ಏನಾಗಲ್ಲ. ಅವ್ರು ಚೆಕ್ ಮಾಡಲ್ಲ ಜಾಸ್ತಿ. ನಮ್ ಇನ್ವಿಜಿಲೇಟರ್ ಒಳ್ಳೆಯವರಾಗಿದ್ರೆ ನಾವು ಆರಾಮಾಗಿ ಪಾಸ್ ಆಗ್ಬೋದು ಕ್ಯಾಟ್ ಎಕ್ಸಾಮ್. ಇದಾಯ್ತಾ. ನೋಡ್ಕೊಳ್ಳಿ, ಮಾಡ್ಯೂಲ್ಸ್ ನೋಡ್ಕೊಳ್ಳಿ. ನೀವು 100 ತಗೊಂಡ್ರೆ ಅದನ್ನ 50 ಡಿವೈಡ್ ಮಾಡ್ತಾರೆ ಆಯ್ತಾ. ನೀವು 90 ತಗೊಂಡ್ರು ಕೂಡ ಡಿವೈಡ್ ಮಾಡಿ, ಎಲ್ಲದಕ್ಕೂ ಡಿವೈಡ್ ಮಾಡೇ ಮಾಡ್ತಾರೆ. 35 ಬೇಕು ನಮಗೆ ಪಾಸ್ ಆಗ್ಬೇಕಂದ್ರೆ ಆಯ್ತಾ. ಹ್ಮ್ ಐಸೋಮೆಟ್ರಿಕ್ ಒಂದು ಫುಲ್ ಕಂಪ್ಲೀಟ್, ಒಂದು 2 ಮಾಡೆಲ್ ಕಂಪ್ಲೀಟ್ ಆಗಿ ಮಾಡ್ಬಿಡಿ ಆಯ್ತಾ. 2 ಮಾಡೆಲ್ ಮಾಡಿ 50 ಮಾರ್ಕ್ಸ್ ಬರುತ್ತೆ. ಅದಾದ್ಮೇಲೆ ಇನ್ನೂ 2 ಮಾಡೆಲ್ ಏನ್ ಹೇಳ್ತೀನಿ ಮುಂದೆ ಪಾಸ್ ಆಗೋರ್ಗ್ ಮಾತ್ರ ಹೇಳ್ತಿರೋದು. ಹ್ಮ್ ಫಸ್ಟ್ ಸ್ಟೆಪ್ಸ್ ಇರುತ್ತಲ್ಲ, ಕೋನ ಟ್ವಿಲ್ಟ್ ಮಾಡಿ ಅಂತ, ಪ್ರೊಜೆಕ್ಷನ್ ಆಫ್ ಫಾಲೋಯಿಂಗ್ ಪಾಯಿಂಟ್ಸ್ XY ಲೈನ್ ಮಾಡಿಯಕ್ಕೆ, ಈ ತರ ಕ್ವಶನ್ಸ್ ಬರುತ್ತೆ. ಅದು ಮೈನ್ ಫಸ್ಟ್ ಸ್ಟಾರ್ಟಿಂಗ್ ಮಾತ್ರ ಅದು ಓದ್ಕೋಣ. 2 ಮಾಡೆಲ್ ಏನ್ ಡೆವಲಪ್ಮೆಂಟ್ ಮತ್ತೆ ಐಸೋಮೆಟ್ರಿಕ್ ಫುಲ್ ಮಾಡ್ಬಿಡ್ರಿ ಆಯ್ತಾ. ಮಾಡೆಲ್ 3 ಆಯ್ತಾ. ಮಾಡೆಲ್ 4 ಈ ಪ್ರಿಸಮ್, ಸಿಲಿಂಡರ್ಸ್, ಪಿರಮಿಡ್ಸ್, ಕೋನ್ಸ್ ಆಯ್ತಾ. ಇವಾಗ ಇದ್ರಿಗೆ ಹೋಗ್ಬೇಡ. ಇದು ನಿಮ್ಗೆ ಇದು ನಾನು ಅವಾಗೆ ಅಲ್ಲಿ ನೋಡ್ಸಿದ್ದೆ, ಅದೇ ವಿಡಿಯೋ. ಅಂದ್ರೆ ನೋಡಿ, ಇವಾಗ ಕನ್ಸ್ಟ್ರಕ್ಷನ್ಸ್ಗೆ ಎಷ್ಟು, ಕನ್ಸ್ಟ್ರಕ್ಷನ್ಸ್ಗೆ ಸ್ಕೆಚಿಂಗ್ ಎಷ್ಟು, ಪ್ರಿಂಟ್ಔಟ್ಗೆ ಎಷ್ಟು ಅಂತ ಮಾರ್ಕ್ಸ್ ಇಲ್ಲಿ ನೋಡ್ಕೊಬಿಡಿ. ಸ್ಕ್ರೋಲ್ ಮಾಡ್ಕೊಂಡು ಹೋಗ್ತೀನಿ, ಟೈಮ್ ಇಲ್ಲ. ಈ ವಿಡಿಯೋ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ಮಾರ್ಕ್ಸ್ ಎಷ್ಟು ಮಿನಿಟ್ ಆಗುತ್ತೆ ಅಂತ. ಇದು ನೋಡ್ಕೊಳ್ಳಿ ನಾನು ಸ್ವಲ್ಪ. ಆಯ್ತು. ಮತ್ತೆ ಇನ್ನೊಂದು ಇದು ಇಂಪಾರ್ಟೆಂಟ್ ಕ್ವಶನ್ಸ್ ಹುಡುಕಿಕ್ಕಿದ್ದೀನಿ ಆಯ್ತಾ. ಈ ಕ್ವಶನ್ಸ್ ಓದ್ತೀರಿ, ನಾನು ಇಂಪಾರ್ಟೆಂಟ್ ಹಾಕ್ತೀನಿ. ಇಂಪಾರ್ಟೆಂಟ್ ಹಾಕಕ್ಕಿಂತ ಮುಂಚೆ ನೋಡಿ, ಪ್ರೊಜೆಕ್ಷನ್ ಆಫ್ ಪಾಯಿಂಟ್ ಪ್ರಾಬ್ಲಮ್ಸ್ ಇದೆ. ಈ ಕ್ವಶನ್ಸ್ ನೋಡ್ಕೊಳ್ಳಿ. ಈ ಕ್ವಶನ್ಸ್ ನೋಡಿ ಪ್ರಾಕ್ಟೀಸ್ ಮಾಡಕ್ ನೋಡ್ತಾ ಇರಿ. ನಾನು ಹಾಕ್ತೀನಿ ಇಂಪಾರ್ಟೆಂಟ್, ಪಕ್ಕಾ ಫಿಕ್ಸ್ ಕ್ವಶನ್ಸ್ ಹಾಕ್ತೀನಿ. ಅದ್ರ ಟೆನ್ಷನ್ ಪಡಕ್ ಹೋಗ್ತಾ ಇದು. ಪ್ರೊಜೆಕ್ಷನ್ ಆಫ್ ಲೈನ್ಸ್ ಪ್ರಾಬ್ಲಮ್ಸ್ ನೋಡ್ಕೊಳ್ಳಿ. ಒಂದು ಕ್ವಶನ್ ಬಂದೇ ಬರೋದು. ಈ ಕ್ವಶನ್ಸ್ ನೋಡ್ಕೊಳ್ಳಿ. ಲೈನ್ಸ್, ಸಾಲಿಡ್ಸ್. ಇದು PDF ಡೌನ್ಲೋಡ್ ಮಾಡಕ್ಕೆ ನಂಗೆ ಇಷ್ಟೊತ್ತಾಯ್ತು, ಅದಕ್ಕೆ ವಿಡಿಯೋ ಲೇಟಾಗಿ ಹಾಕ್ತೀನಿ. ಮತ್ತೆ ಡೆವಲಪ್ಮೆಂಟ್, ಈ ತರ ಡಯಾಗ್ರಾಮ್ ಯಾವ್ದು ಬರಲ್ಲ, ಟೆನ್ಷನ್ ಪಡ್ಬೇಡಿ. ಮತ್ತೆ ಐಸೋಮೆಟ್ರಿಕ್ ನೋಡಿ. ಈ ಎಷ್ಟು ಕ್ವಶನ್ಸ್ ಇದೆ? 10 ಕ್ವಶನ್ಸ್ ಇದೆ. 10 10 ಇದೆ. ಕನ್ವರ್ಷನ್ಸ್ ಆಫ್ ಐಸೋಮೆಟ್ರಿಕ್ಸ್ ಇದು ಬರಲ್ಲ ಬಿಡಿ. ವ್ಯೂಸ್, ಈ ವ್ಯೂಸ್ ಎಲ್ಲ ಬರಲ್ಲ, ಸುಮ್ಮನೆ ಕೇಳಲ್ಲ, ಟೈಮ್ ವೇಸ್ಟ್ ಇದೆಲ್ಲ ಓದ್ಬಿಡಿ. 10 ಕ್ವಶನ್ಸ್ ಇದೆ. ಐಸೋಮೆಟ್ರಿಕ್, ಡೆವಲಪ್ಮೆಂಟ್ ಎರಡು ಪಕ್ಕ ಓದ್ಬಿಡಿ. 50 ಮಾರ್ಕ್ಸ್ ಅಲ್ಲೇ ಬಂದ್ಬಿಡುತ್ತೆ. ಅವೆರಡು ಫಸ್ಟ್ ಓದ್ಕೊಳ್ಳಿ ಆಯ್ತಾ. ಹ್ಮ್ ಎರಡು ಓದ್ಕೊಂಡ್ಬಿಡಿ. ನೆಕ್ಸ್ಟ್ ಹೋಗೋಣ, ಹೋಗೋಣ ಬನ್ನಿ. ಹ್ಮ್ ಈ ಕ್ವಶನ್ ಪೇಪರ್ಸ್ ಇದೆ. ಈ ಕ್ವಶನ್ ಪೇಪರ್ ನೋಡ್ಕೊಳ್ತೀನಿ ನಾನು. ಇಂಪಾರ್ಟೆಂಟ್ ಆಗ್ತೀನಿ, ಟೆನ್ಷನ್ ಪಡಕ್ ಹೋಗ್ಬಿಡಿ. ಇಂಪಾರ್ಟೆಂಟ್ ಆಗ್ತೀನಿ. ಇದು ಸ್ಕ್ರೋಲ್ ಮಾಡ್ಕೊತೀನಿ. ಇದು ಒಂದು ವೆಬ್ಸೈಟ್ ಅಲ್ಲಿ ಸಿಕ್ತು ನೋಡೋಣ. 4 ಕ್ವಶನ್ ಬರುತ್ತೆ ನೋಡ್ಕೊಳ್ಳಿ. ನೀವು ಫಸ್ಟ್ ಮಾಡೆಲ್ ಸ್ವಲ್ಪ ಕಷ್ಟ ಆಗುತ್ತೆ. ಈ 3 ಮಾಡೆಲ್ ಅಲ್ಲಿ ಅಟೆಂಡ್ ಮಾಡ್ಬೇಕಷ್ಟ ಆಯ್ತಾ. ಈ 3 ಮಾಡೆಲ್ ಔಟ್ ಆಫ್ ತಗೋಬಹುದು ಈಸಿಯಾಗಿ. ಇಂಪಾರ್ಟೆಂಟ್ ಕ್ವಶನ್ ಅಂತ ಅನ್ಕೊಡಿ. ಇದು ಇದೆಲ್ಲ ನೋಡಿ. ಇವಾಗ ಏನ್ ಮಾಡ್ತೀರಾ ಅಂದ್ರೆ, ನೀವು ಫಸ್ಟ್ ಮಾಡೆಲ್ 2 ಅಲ್ಲಿರೋ ಎಲ್ಲ ಕ್ವಶನ್ ಇಲ್ಲಿ ಇದೆಯಲ್ಲ, ಎಲ್ಲ ನಾನು ಇವಾಗ ಸ್ಕ್ರೋಲ್ ಮಾಡ್ತೀನಿ ನೋಡಿ. ಎಲ್ಲ ಕ್ವಶನ್ ಪ್ರಾಕ್ಟೀಸ್ ಮಾಡ್ತಾ ಇರಿ ಆಯ್ತಾ. ನೋಟ್ಸ್ ಕೂಡ ಇದೆ ನೋಡಿ. ನೋಟ್ಸ್ ಕೂಡ ತೆಗ್ದಿಕ್ಕಿದ್ದೀನಿ ನಿಮ್ಗೋಸ್ಕರ. ನೋಟ್ಸ್ ಕೂಡ ತೆಗ್ದಿಕ್ಕಿದ್ದೀನಿ, ಟೆನ್ಷನ್ ಪಡಕ್ ಹೋಗ್ಬೇಡಿ. ನೋಟ್ಸ್ ಕೂಡ ಇಕ್ಕಿದ್ದೀನಿ ಆಯ್ತಾ. ಸ್ಕ್ರೋಲ್ ಮಾಡ್ತಿದ್ದೀನಿ, ಬೇಗ ಬೇಗ ನೋಡ್ಕೊಳ್ಳಿ. ಹಂಗೆ ಆಫ್ ಮಾಡ್ಬಿಟ್ಟು ಅಂದ್ರೆ ಫ್ಯೂಸ್ ಮಾಡ್ಬಿಟ್ಟು ನೋಡಿ ವಿಡಿಯೋನ ಆಯ್ತಾ. ಈ PDF ಎಲ್ಲ ಹಾಕ ಸುಮ್ಮನೆ ನಿಮ್ಗೂ ವೇಸ್ಟ್ ಆಗುತ್ತೆ ಅನ್ಸುತ್ತೆ ಟೈಮ್. ನೋಡೋಣ, ಕೇಳಿದ್ರೆ ನೀವು ಕಮೆಂಟ್ ಮಾಡಿದ್ರೆ ಹಾಕ್ತೀನಿ PDF.
ಇಷ್ಟ ಒಂದು 5-6 ಪೇಪರ್ ಇದೆ. 5-6 ಪೇಪರಲ್ಲಿ ಎಲ್ಲ ಸೆಕೆಂಡ್ ಮಾಡ್ಯೂಲ್ ಸ್ಟಾರ್ಟ್ ಮಾಡಿ. ಎಲ್ಲರೂ ಓದಕ್ಕೆ ಸೆಕೆಂಡ್ ಮಾಡ್ಯೂಲು ಮತ್ತೆ ಥರ್ಡ್ ಫೋರ್ತ್ ಈ 3 ಫಸ್ಟ್ ಮಾಡ್ಬಿಡಿ. ಮತ್ತೆ ಮಿಕ್ಕಿದೇನ ಆಯ್ತಾ. ನೆಕ್ಸ್ಟ್ ಇವಾಗ ನೋಟ್ಸ್ ಲ್ಯಾಟರಲ್ ಸರ್ಫೇಸ್ ಸಾಲಿಡ್ಸ್ ಇದೆ. ಒಂದು ನಿಮಿಷ, ಒಂದು ನೀಟಾಗಿರೋ ಕ್ವಶನ್ ಎತ್ತಾನೆ ಈಗ. ಒಂದು ನಿಮಿಷ. ಡೆವಲಪ್ಮೆಂಟ್ ಸ್ಟ್ರೈಟ್ ಲೈನ್ಸ್ ನೋಡು. ನೋಟ್ಸ್ ಇದೆಲ್ಲ ಇದು ಹಾಕ್ತೀನಿ PDF, ಇದೆಲ್ಲ ಹಾಕ್ತೀನಿ PDF, ಟೆನ್ಷನ್ ಪಡ್ಬೇಡಿ, ಅಲ್ಲಿ ಹಾಕ್ತೀನಿ. ಸಾರಿ, ಟೆಲಿಗ್ರಾಮ್ ಅಲ್ಲಿ ಹಾಕಿರ್ತೀನಿ ಎಲ್ಲ ಆಯ್ತಾ. ಇದರಲ್ಲಿ ಕೆಳಗಡೆ ಎಲ್ಲ ಲಿಂಕ್ ಮಾಡಿದೆಲ್ಲ ಟೈಮ್ ವೇಸ್ಟ್ ನಮ್ಗೆ ಕೂಡ ಆಗುತ್ತೆ. ಇದೆಲ್ಲ ನೋಟ್ಸ್ ಇದೆಯಲ್ಲ ಇದೆಲ್ಲ ಹಾಕ್ತೀನಿ. ನೀವು ಟೆನ್ಷನ್ ಪಡಕ್ ಹೋಗ್ಬಿಡಿ. ನಾನು ಇನ್ನು ಇವಾಗ ಟೈಮ್ ಎಷ್ಟು 1:44 ಆಗಿದೆ. 1:44 ಆಗಿದೆ. ನಾನು ಇನ್ನ 3 o'clock ಅನ್ಸುತ್ತೆ. 3 o'clock ಕೂಡ ಫಿಕ್ಸ್ಡ್ ಕ್ವಶನ್ಸ್ ಹಾಕ್ತೀನಿ ಆಯ್ತಾ. ಎಲ್ಲ ಸಬ್ಜೆಕ್ಟ್ ಫಸ್ಟ್ ಹಾಕ್ತಿರೋವಾಗ ಫಿಕ್ಸ್ಡ್ ಕ್ವಶನ್ಸ್ ಇರಲ್ಲ ರೀ ಫಸ್ಟ್ ಆಫ್ ಆಲ್ ಈ ಸಬ್ಜೆಕ್ಟ್ಗೆ. ಆದ್ರೂ ಕೂಡ ನಾನು ಹಾಕ್ತೀನಿ ಆಯ್ತಾ. ಟೆನ್ಷನ್ ಪಡಕ್ ಹೋಗ್ಬಿಡಿ. ಇದನ್ನ ನಾನು ಹೇಳಿದ್ದೀನಿ ಅದನ್ನ ಓದ್ತಾ ಇರಿ. ನೆಕ್ಸ್ಟ್ ವಿಡಿಯೋ ಬರುತ್ತೆ, ಇಲ್ಲ ಲೈವ್ ಬಂದ್ಬಿಡ್ತೀನಿ ಒಂದೇ ಸರಿ. ಒಂದ್ ಶಾರ್ಟ್ ನೀವೆಲ್ಲ ಮುಗಿಸೋ ತರ ನಾನು ಒಂದು ಶಾರ್ಟ್ ಮಾಡ್ತೀನಿ ಆಯ್ತಾ. ಟೆನ್ಷನ್ ಪಡಬೇಡಿ. ಇವೆಲ್ಲ ನಿಮ್ಗೆ ಟೆಲಿಗ್ರಾಮಾಗ ಹಾಕಿರ್ತೀನಿ ನೋಡಿ ಬೇಗ ಬೇಗ. ಇದು 1, 2, 3 ಇದು ಮೇನ್ ಹಾಕ್ತೀನಿ. ಇದು ಹಾಕಿರ್ತೀನಿ, ಇವಾಗ ಹಾಕಿದ್ದೀನಿ ಅಲ್ಲಿ. ಇವೆಲ್ಲ ಹಾಕ್ತೀನಿ. ಬಟ್ ನೋಡಿ ಬೇಕಾದ್ರೆ ನಾನು ನಮ್ಮ ಟೀಚರ್ ಹತ್ರ ಕೂಡ ಕೇಳಿದ್ದೀನಿ. ಅವ್ರು ಕಳ್ಸಿದ್ರೆ ಅದು ಯಾವ್ದೋ ಡೌನ್ಲೋಡೇ ಆಗ್ತಿಲ್ಲ. ಫಸ್ಟ್ ಆಫ್ ಆಲ್ ನೀವು ನೋಡ್ಬೋದು. ಇವಾಗ ಡೌನ್ಲೋಡ್ ಆಗಿದೆ ಆಲ್ಮೋಸ್ಟ್. ಇವಾಗ ಎಲ್ಲ ಡೌನ್ಲೋಡ್ ಆಗ್ತಾ ಇದಾವೆ. ಇದು ವಾಟ್ಸಪ್ ನೋಡ್ಸಕ್ ಆಗಲ್ಲ ಅಂತ ಸುಮ್ಮನೆ. ನೋಡಿ ಕ್ವಶನ್ಸ್ ಎಲ್ಲ ಈಗ ಏನಿಲ್ಲ. ಇದನ್ನ 12th ಮಾಡೋದು ನೋಡಿ. ಕ್ವಶನ್ಸ್ ಏನಿರಲ್ಲ. ಸ್ಕ್ವೇರ್ ಪ್ರಿಸಮ್ 35 ಸೆಂಟಿಮೀಟರ್ ಬೇಸಸ್ ನೋಡಿ. ಇದನ್ನ ಇದು ಫಸ್ಟ್ ಇದು ಲೈನ್ ಹೇಳ್ಕೋಬೇಕು. ಎಷ್ಟು 35 ಅಲ್ಲ, ಸ್ಕೇಲ್ ಅಲ್ಲಿ ಹಾಕೋಬೇಕು. 35 mm ಸ್ಲೈಡ್ 60 mm ನೋಡಿ. ಇಲ್ಲಿ 6 ಸೆಂಟಿಮೀಟರ್. ಇಲ್ಲಿಂದ 6 ಹೇಳ್ಕೋಬೇಕು. 6 ಫಸ್ಟ್ ಇಲ್ಲಿ 6 ಹೇಳ್ಕೊ ನೋಡಿ. ಸಾರಿ, ಈಗ 6 ಹೇಳ್ಕೋಬೇಕು. ಮತ್ತೆ ಇದು ಕೋನ್ ಇರುತ್ತೆ. ಕೋನ್ ಅಂತಿದೀನಿ. ಏನಿದೆ ಅದು, ದ ರೆಸ್ಟ್ ಆಫ್ ದಿಸ್ ಕಾರ್ನರ್ ಸಚ್ ಆಸ್ ಎಡ್ಜಸ್ ಕಂಟೈನಿಂಗ್ ದ ಕಾರ್ನರ್ಸ್ ವಿಚ್ ಆಸ್ ಈಕ್ವಲ್ HP ಡ್ರಾ ದ ಪ್ರೊಜೆಕ್ಷನ್ ಆಫ್ ಪ್ರಿಸಮ್. ನೋಡಿ ಇದೆಲ್ಲ ಈಸಿ ಕ್ವಶನ್ಸ್ ರೀ. ಇದೆಲ್ಲ ಈಸಿ. ನಿಮ್ಗೆ ನೋಟ್ಸ್ ಎಲ್ಲ ಹಾಕ್ತೀನಿ. ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಪ್ಪ. ನಿಜ ಲೈಕ್ ಮಾಡ್ರಿ. ಈ ವಿಡಿಯೋ ಒಂದು 3 ಸಬ್ಸ್ಕ್ರೈಬರ್ಸ್ ಅನ್ನ ಹೆಚ್ಚಾಗ್ರು. ಈ ವಿಡಿಯೋ ಹಾಕ್ತಿದೀನಿ. ಸುಮ್ಮನೆ ಏನು ಸಬ್ಸ್ಕ್ರೈಬ್ ಮಾಡ್ರಪ್ಪ ಅಷ್ಟೇ. ಇದೆಲ್ಲ ಹಾಕ್ತೀನಿ ನೋಡಿ. ಸ್ಟಡಿ ಮೆಟೀರಿಯಲ್ಸ್ ಈ ವಿಡಿಯೋ ಬಂದು ಬರೀ ಸ್ಟಡಿ ಮೆಟೀರಿಯಲ್ಸ್ ಮಾತ್ರನೇ ರಿಲೇಟೆಡ್ ಆಗಿದೆ. ಸಬ್ಸ್ಕ್ರೈಬ್ ಮಾಡಿ ಹಾಕ್ತಿದ್ದೀನಿ.